22nd ಕ್ವಶನ್. ಸ್ಟೇಟ್ ದ ಕಾಸಸ್ ಅಂಡ್ ಇಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ ಟು. ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಏಪ್ರಿಲ್ 2024 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ವರ್ಲ್ಡ್ ವಾರ್ ಟು ಲಾಸ್ಟೆಡ್ ಫ್ರಮ್ 1939 ಟು 1945. 1939ರಿಂದ 1945 ಮಧ್ಯೆ ನಡೆದಿರುವಂತದ್ದು. ಕಾಸಸ್ ಫಾರ್ ವರ್ಲ್ಡ್ ವಾರ್ ಟು ಆರ್: World War II started with the declaration of war by Nazi Germany against Poland on September 1st, 1939. ಮೊದಲು ಘೋಷಣೆಯಾಗಿದ್ದು ನಾಜಿ ಜರ್ಮನಿ ಅಗೇನ್ಸ್ಟ್ ಪೋಲ್ಯಾಂಡ್ ವಿರುದ್ಧ. ಓಕೆ, ಸೊ ಇದಕ್ಕೆ ಅನೇಕ ಕಾರಣಗಳಿವೆ. ಎರಡನೇದಾಗಿ ದ ಡಿಫೀಟ್ ಇನ್ ದ ವರ್ಲ್ಡ್ ವಾರ್ ಒನ್. ಸೊ ಅವಮಾನಕರವಾದಂತಹ ಒಂದು ಸೋಲು, ಮೊದಲನೇ ಮಹಾಯುದ್ಧದಲ್ಲಿ ನಡೆದಿರುವಂತಹ ಸೋಲು ಇದಕ್ಕೆ ಕಾರಣ, ಎರಡನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ. ಅಗ್ರೆಸಿವ್ ನ್ಯಾಷನಲಿಸಂ ಆಫ್ ಯುರೋಪಿನಲ್ಲಿ ನಡೆದಂತಹ ತೀವ್ರವಾದ ಒಂದು ರಾಷ್ಟ್ರೀಯತೆ ಕೂಡ ಇದಕ್ಕೆ ಕಾರಣ ಆಗತ್ತೆ. ಅದೇ ರೀತಿ ರೈಸ್ ಆಫ್ ಡಿಕ್ಟೇಟರ್ಸ್ ಲೈಕ್ ಹಿಟ್ಲರ್, ಮುಸೋಲಿನಿ. ಇದರ ಜೊತೆಗೆ ಸರ್ವಾಧಿಕಾರಿಗಳ ಒಂದು ಉದಯ ಆಗತ್ತೆ ಈ ಒಂದು ವರ್ಲ್ಡ್ ವಾರ್ ಒನ್ ಮೊದಲ ಮಹಾಯುದ್ಧದಿಂದ. ಯಾರು ಅಂತಂದ್ರೆ ಹಿಟ್ಲರ್ ಮತ್ತು ಮುಸೋಲಿನಿ ಅಂತಹ ಸರ್ವಾಧಿಕಾರಿಗಳ ಉದಯ. ಅದೇ ರೀತಿ ಕ್ರಿಯೇಷನ್ ಆಫ್ ಡಿಫರೆಂಟ್ ಅಲಯನ್ಸಸ್, ಬೇರೆ ಬೇರೆ ಬಣಗಳ ಒಂದು ಉದಯವಾಗಿರುವುದರಿಂದ ಈ ಒಂದು ಯುದ್ಧಕ್ಕೆ ಕಾರಣ ಆಗತ್ತೆ ಮಕ್ಕಳೇ. ಓಕೆ, ವರ್ಲ್ಡ್ ವಾರ್ ಟು ಇಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ ಟು. ಇವಾಗ ಎಫೆಕ್ಟ್ಸ್ ನೋಡೋಣ. Okay, World War II, which witnessed the maximum deaths and injuries, caused pronounced social and political changes in the entire world. ಎರಡನೇ ಮಹಾಯುದ್ಧವು ಅತಿಯಾದ ಸಾವು ನೋವುಗಳಿಗೆ ಕಾರಣವಾಗುವುದರ ಜೊತೆಗೆ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳು ಜಗತ್ತಿನಲ್ಲಿ ಕಂಡು ಬರುತ್ತವೆ. which were they? The United Nations Organization replaced the League of Nations. So UNO ಗಿಂತ ಮುಂಚೆ ಇದ್ದಂತಹ ಒಂದು ಸಂಘಟನೆ League of Nations. It failed to control the wars. Okay, so then United Nations Organization was established. The victorious allied countries, namely United States of America, Soviet Union of Russia, China, Britain and France, became the permanent members of Security Council. ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯರಾಗಿ ಅಮೆರಿಕ, ರಷ್ಯಾ, ಚೈನಾ, ಬ್ರಿಟನ್ ಮತ್ತು ಫ್ರಾನ್ಸ್ ಒಗ್ಗೂಡ್ತವೆ. ಓಕೆನಾ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ನ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯರಾಗಿ. Next one, the Soviet Union and the United States of America became most aggressive rival countries. ನೋಡಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ರಷ್ಯಾ, ಸೋವಿಯತ್ ಯೂನಿಯನ್ ಆಫ್ ರಷ್ಯಾ ಒಕ್ಕೂಟಗಳು, ಈ ಎರಡು ಬಣಗಳು ತದ್ವಿರುದ್ಧ ಬಣಗಳಾಗಿ ಮಾರ್ಪಡುತ್ತವೆ. ಸೊ ಇವುಗಳ ಮಧ್ಯೆ ದೇರ್ ವಾಸ್ ಅ ಕೋಲ್ಡ್ ವಾರ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ ಸೋವಿಯತ್ ಯೂನಿಯನ್. ಓಕೆ, ರಷ್ಯಾ ಮತ್ತು ಅಮೆರಿಕಾದ ನಡುವೆ ಒಂದು ಶೀತಲ ಸಮರ ಉಂಟಾಗತ್ತೆ. See here, Cold War between America and Russia. ಬ್ರಿಟನ್ ಲಾಸ್ಟ್ ಇಟ್ಸ್ ಕಾಲೋನೀಸ್. ಬಹುತೇಕ ವಸಾಹತುಶಾಹಿಗಳನ್ನ ಬ್ರಿಟನ್ ಕಳ್ಕೊಳ್ಳುತ್ತೆ. ಓಕೆ, ಸೊ ಅದರಲ್ಲಿ ಭಾರತವು ಒಂದು. ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್ ಕಂಟ್ರಿ. ಅಂಡ್ ನ್ಯೂಕ್ಲಿಯರ್ ರೈವಲ್ರಿ ಬಿಟ್ವೀನ್ ದ ಗ್ರೇಟ್ ಪವರ್ಸ್ ಅಮೆರಿಕಾ ಅಂಡ್ ರಷ್ಯಾ. ಅಮೆರಿಕ ಮತ್ತು ರಷ್ಯಾದ ನಡುವೆ ಒಂದು ವೈರುದ್ಧ ಬಣಗಳು ಕ್ರಿಯೇಟ್ ಆಗುತ್ತೆ ಮಕ್ಕಳೇ. ಸೊ ಇವು ಎರಡನೇ ಮಹಾಯುದ್ಧದ ಪರಿಣಾಮಗಳು. ದೀಸ್ ಆರ್ ದ ಇಫೆಕ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್.